ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಅಮ್ಮ ಇರಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಸೊ ನಾನೇ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ. ಸಂಜೆ ಅಮ್ಮ ಕೈಲಿ ರೊಟ್ಟಿ ಮಾಡಿಸೋಣ ಅಂತ ಅನ್ನ ನೆನೆಸಿಟ್ಟಿದ್ದೀನಿ. ಬಿಸಿ ಬಿಸಿ ಟೀನೂ ರೆಡಿ ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಏರಿಯಾದಲ್ಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ರೊಟ್ಟಿ ಕಾಂಬಿನೇಷನ್ ಆಗಿ ಮುಳುಗೈ ಗೊಜ್ಜು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲ ಹೆಚ್ಚಿಕ್ಕೋತಾ ಇದ್ದಾರೆ. ಮುಳುಗೈ ಗೊಜ್ಜಿಗೆ ಒಗ್ಗರಣೆ ಮಾಡಿ ಬೇಗ ಹಾಕಿದ್ದಾರೆ ನಮ್ಮಮ್ಮ. ಗೊಜ್ಜಿಗೆ ರುಬ್ಬಕ್ಕೆ ಎಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿರೋ ಅಂಥ ಕಡಲೆಬೀಜ, ಗಸಗಸೆ, ಗೋಡಂಬಿ ಎಲ್ಲ ಹಾಕೋತಾ ಇದ್ದಾರೆ ಮಿಕ್ಸಿ ಜಾರ್ಗೆ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಸ್ವಲ್ಪ ಧನಿಯಾ ಪೌಡರ್, ರುಬ್ಬೋಕೆ ಎಷ್ಟು ಬೇಕು ನೀರು. ಮಸಾಲೆ ರೆಡಿ ಆಯಿತು. ಒಗ್ಗರಣೆ ಮಾಡಿರೋದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾ ಇದ್ದಾರೆ. ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ. ಇದು ಅಮ್ಮ ಹೊಸ್ದಾಗಿ ಟ್ರೈ ಮಾಡಿರೋದು. ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ತೀನಿ. ನೀವು ಟ್ರೈ ಮಾಡಿ. ಗೊಜ್ಜು ರೆಡಿ ಆದಮೇಲೆ ಈ ಕಡೆ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫೈನಲಿ ಬಿಸಿ ಬಿಸಿ ಮುಳುಗೈ ಗೊಜ್ಜು ರೊಟ್ಟಿ ರೆಡಿ.